Hello, my dear friends. Welcome to today's vlog. Welcome to Middle Class Family Vlogs. ಸ್ವಲ್ಪ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಕೊನೆವರೆಗೂ ವಿಡಿಯೋನ ನೋಡಿ. ಏನಾನ ಯೂಸ್ಫುಲ್ ಅನಿಸಿದ್ರೇ ಲೈಕ್ ಮಾಡಿಕೊಂಡು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಳಗ್ಗೆನೇ ಏನು ಅಂದರೆ ಒಂದು 5:15 ಅಷ್ಟೊತ್ತಿಗೆ ಅನಿಸುತ್ತೆ. ಈಗ ವಾಕಿಂಗ್ ಹೊರಟಿದ್ದೀನಿ ನಾನು. ಒಂಥರ ರಿಲ್ಯಾಕ್ಸೇಷನು. ಏನು ಒಂದೊಂದು ಟೈಮಲ್ಲಿ ಒಂಥರ ಅನಿಸ್ತಾ ಇರುತ್ತೆ. ಡಿಪೆಂಡ್ ನಾನು ಏನು ತಿಂಡಿ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡು. ತುಂಬ ಚಳಿ ಆಗ್ತಿತ್ತು. ಆಮೇಲೆ ಅನಿಸ್ತು ತಲೆಗೇನಾದ್ರು ಕಟ್ಕೋಬೇಕಿತ್ತು ಅಂತ. ನಾನು ಏನಕ್ಕೆ ಕಟ್ಕೊಳ್ಳಲ್ಲ ಗೊತ್ತಾ, ಒಂದು ಸ್ವೆಟ್ರು ಹಾಕಲ್ಲ. ವಾಕಿಂಗ್ ಮಾಡ್ತಾ ಮಾಡ್ತಾ ಅದು ತುಂಬ ಸ್ವೆಟ್ ಆದಂಗೆ ಆಗ್ತಿರುತ್ತೆ. ಸ್ಟಾರ್ಟಿಂಗ್ ಚಳಿ ಅನಿಸಿದ್ರು ಆಮೇಲೆ ಏನೂ ಅನಿಸಲ್ಲ. ಬಟ್ ಇದು ಸ್ಟಾರ್ಟಿಂಗಲ್ಲೇ ವೀಡಿಯೋ ತೆಗ್ದಿದ್ದು. ಆಮೇಲೆ ಮೊಬೈಲ್ ಇಟ್ಬಿಡ್ತೀನಿ ನಾನು. ಹೋಗ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ಆಮೇಲೆ ಬ್ರಿಸ್ಕ್ ವಾಕಿಂಗ್ ಮಾಡ್ತೀನಿ. ಜಸ್ಟ್ ಅದು ವೀಡಿಯೋಗೋಸ್ಕರ ಸ್ವಲ್ಪ ಆ ಥರ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಿ ಅಷ್ಟೇ. ಆಮೇಲೆ ಮುಖ ಹೆಂಗಾಗೋಗಿರುತ್ತೆ ಅಂದರೆ ಫುಲ್ಲು ಸ್ವೆಟ್ ಆಗೋಗಿರುತ್ತೆ. ಬ್ರಿಸ್ಕ್ ವಾಕಿಂಗ್ ಮಾಡಿರ್ತೀವಲ್ವ, ಆಗ ವೀಡಿಯೋ ಮಾಡೋದು ಚೆನ್ನಾಗಿರಲ್ಲ ಅಂತ ಕೆಲವು ಸತಿ ಮಾಡ್ತೀನಿ ಲಾಸ್ಟಲ್ಲಿ, ಕೆಲವು ಸತಿ ಸ್ಟಾರ್ಟಿಂಗಲ್ಲೇ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟ್ ಈಗ ಒಂದು 6:15 6:30 ಅನಿಸುತ್ತೆ. ಆ ಟೈಮಲ್ಲಿ ಈಗ ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತೇನು ಅಂದರೆ ಸ್ವಲ್ಪ ಮಳೆ ಬರಂಗೆ ಸ್ಟಾರ್ಟ್ ಆಗಿತ್ತು. ರಂಗೋಲಿ ಹಾಕೋದಾ ಬೇಡವಾ ಅನ್ನೋ ಇಂಟೆನ್ಷನಲ್ಲೇ ಆಗ್ತಾಯಿದ್ದೆ. ಯಾವುದೋ ಒಂದು ಹಾಕೋಣ ಅಂತ ತಲೆಯಲ್ಲಿ ಏನೂ ಇರಲಿಲ್ಲ. ಕೆಲವು ಸತಿ ಪ್ಲ್ಯಾನ್ ಇಲ್ಲ ಅಂದರೆ ಹೆಂಗಾಗುತ್ತೆ ನೋಡಿ. ಏನೋ ಒಂದು ಹಾಕೋಣ ಅಂದ್ಕೊಂಡು ಅಲ್ಲೇ ಯಾವುದೋ ಒಂದು ಹಾಕಿದ್ದಾಯಿತು. ಬಟ್ ಚೆನ್ನಾಗೇ ಬಂತು. ನೀವು ಹೇಳಿ ಹೆಂಗೆ ಬಂದಿದೆ ರಂಗೋಲಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನ ಪೇರೆಂಟ್ಸ್ ಮೆಸೇಜ್ ಮಾಡ್ತಾರೆ ಆಯಿತಾ. ಇವತ್ತಿನ ಬ್ಲಾಗ್ ಟೈಟಲ್ ನೋಡಿ ಸುಮಾರು ಜನ ಯಾರಾದರೂ ಕ್ಲಿಕ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅವ್ರ ಮಕ್ಕಳ ಮೇಲೆ ಎಷ್ಟು ಕನ್ಸರ್ನ್ ಇದೆ ಅಂತ ಗೊತ್ತಾಗುತ್ತೆ. ನಾನು ಯಾವಾಗಲೇ ವೀಡಿಯೋ ಮಾಡಿದ್ರು ಏನಾದರೂ ಟಾಪಿಕ್ ಸೆಲೆಕ್ಟ್ ಮಾಡ್ಕೋತೇನೆ. ಅಂದರೆ ಇದನ್ನು ನೆಗೆಟಿವ್ ಥಿಂಕಿಂಗು, ಓವರ್ ಥಿಂಕಿಂಗು, ಪಾಸಿಟಿವ್ ಮೈಂಡ್ಸೆಟ್ಟು, ಹೌಸ್ ವೈಫ್ ಹೆಂಗಿರಬೇಕು, ಗಂಡಂದ್ರೆ ಹೆಂಗಿರಬೇಕು, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡ್ರೆ ಸುಮಾರು ಜನ ನೋಡ್ತಾರೆ. ಬಟ್ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಮಕ್ಕಳಲ್ಲಿ ಏನು ಇದು ಮಾಡ್ಕೋಬೇಕು, ನಾವು ಏನು ತಪ್ಪು ಮಾಡ್ತಿರ್ತೀವಿ, ಇಂಥದ್ದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ಆ್ಯಕ್ಚುಲಿ. ತುಂಬ ಜೆನ್ಯೂನಾಗಿ ಕನ್ಸರ್ನ್ ಮಕ್ಕಳು ಆ್ಯಸ್ ಎ ಪೇರೆಂಟಿಂಗ್ ಅವ್ರಿಗೆ ಇಲ್ಲ ನಾವು ಮಾಡಬೇಕು, ನಮ್ಮ ಬೆಸ್ಟ್ ಕೊಡಬೇಕು ಅಂತ ಒಂದು ಮೈಂಡ್ಸೆಟ್ ಇರೋರೇ ಮಾತ್ರ ಅಂಥ ವೀಡಿಯೋಸ್ನ ನೋಡ್ತಾರೆ. ಬಟ್ ಆದರೂ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ, ನನಗೇನಾದರೂ ಒಂದು 2,000 1,500 ನೋಡದೇ ಇದ್ದರೂ ಕೂಡ ಒಂದು 10 ಜನ ನೋಡಿದ್ರೂ ಏನಾದರೂ ಬೆನಿಫಿಟ್ ಆದರೂ ಕೂಡ ನನಗೆ ಆ್ಯಸ್ ಎ ಪೇರೆಂಟ್, ನನಗೆ ಆ್ಯಸ್ ಎ ವ್ಲಾಗರ್ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ಈಗಿನ ಬ್ಯುಸಿ ಶೆಡ್ಯೂಲ್ಸಲ್ಲಿ ಪೇರೆಂಟ್ಸ್ ಕೆಲವು ತಪ್ಪುಗಳನ್ನ ಮಾಡ್ತಾಯಿದ್ದಾರೆ. ಮಕ್ಕಳನ್ನ ಬೆಳೆಸೋ ವಿಧಾನದಲ್ಲೇ ಕೆಲವು ತಪ್ಪುಗಳನ್ನ ಮಾಡ್ತಾಯಿದ್ದಾರೆ. ಮತ್ತು ಈ ಥರ ಬೆಳೆಸ್ತಾ ಇದ್ದರೆ ಮುಂದೆ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿ ಬೆಳೆಸ್ಬಿಡ್ತಾರೆ. ಮುಂದೆ ಪಶ್ಚಾತ್ತಾಪ ಪಡಬೇಕು ಅಂಥ ಸ್ಥಿತಿಗಳು ಕೆಲವು ಸತಿ ಇದ್ದಾವೆ. ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ಈ ವ್ಲಾಗಲ್ಲಂತೂ. ಕಂಪ್ಲೀಟಾಗಿ ನನಗೇನು ಅನಿಸಿದೆ ಆ್ಯಸ್ ಎ ಟೀಚರ್, ಆ್ಯಸ್ ಎ ಲೆಕ್ಚರರ್, ಆ್ಯಸ್ ಎ ಪೇರೆಂಟ್ ಏನೇನು ಅನಿಸಿದೆ ಪ್ರತಿಯೊಂದೂ ಹೇಳಿದ್ದೀನಿ. ಯಾಕೆಂದರೆ ನಾನು ನನ್ನ ಮಕ್ಕಳ ವಿಷಯದಲ್ಲೂ ಏನು ನೋಡಿದ್ದೀನಿ, ನಾನು ಸುತ್ತಮುತ್ತಲು ನೋಡಿದ್ದೀನಿ. ಮತ್ತು ಎಷ್ಟೊಂದು ನೂರಾರು ಮಕ್ಕಳನ್ನ ನಾನು ಫೇಸ್ ಮಾಡ್ತಾಯಿದ್ದೀನಿ ಆ್ಯಸ್ ಎ ಟೀಚರ್. ಏನು ತಪ್ಪುಗಳಾಗ್ತಾಯಿದೆ, ಮಕ್ಳು ಏನಕ್ಕೆ ಸಫರ್ ಆಗ್ತಾಯಿದ್ದಾರೆ, ಈ ರೀತಿ ಎಲ್ಲ ನಾನು ಒಂದು ಓವರ್ ವ್ಯೂ ಅಲ್ಲೇ ಕೊಟ್ಟಿರ್ತೀನಿ. ಇದನ್ನು ಕಂಪ್ಲೀಟಾಗಿ ನೋಡಿ ಮಕ್ಕಳಲ್ಲಿ ಒಂದು ಚೇಂಜ್ ಬರೋದು. ಆಮೇಲೆ ಇದೊಂದು ಈಗಿನ ಚೇಂಜ್ ಅಲ್ಲ. ಈಗ ನಿಮಗೆ ಕಷ್ಟ ಆದರೂ ಕೂಡ ಇದೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಮುಂದೆ ಒಂದು ಲಾಂಗ್ ಟರ್ಮಲ್ಲಿ ನಿಮ್ಗೆ ಎಷ್ಟು ನೆಮ್ಮದಿ ಅನಿಸುತ್ತೆ. ಹೌದಪ್ಪ, ನನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದೀನಿ ನಾನು ಅಂತ ಅನಿಸ್ತಾ ಇರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಷ್ಟೊಂದು ಪಾಯಿಂಟ್ಸು ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಓಕೆನಾ. ಫಸ್ಟು ಬಂದು ಮಕ್ಕಳು ಹೆಂಗೆ ಮೊಬೈಲ್ಗೆ ಅಡಿಕ್ಟ್ ಆಗೋಗಿದ್ದಾರೆ ಅಂದರೆ ದಿ ವರ್ಸ್ಟ್. ಏನಾನ ಇರಲಿ, ಈಗ ಕ್ಲಾಸಸ್ ಇರ್ಬೋದು, ಆನ್ಲೈನ್ ಕ್ಲಾಸಸ್ ಇರ್ಬೋದು, ಮೊಬೈಲ್ನ ಪಾಸಿಟಿವ್ ಆಗೂ ಯೂಸ್ ಮಾಡ್ಕೋಬೋದು, ಬಟ್ ನೆಗೆಟಿವ್ ಆಗೂ ಯೂಸ್ ಮಾಡ್ಕೋಬೋದು. ಈ ರೀತಿ ಇರೋದ್ರಿಂದ ಮಕ್ಕಳಲ್ಲಿ ಒಂದು ಸೋಷಲ್ ನೆಟ್ವರ್ಕಿಂಗು, ಸೋಷಲ್ ಎಕ್ಸ್ಪೋಜರೇ ಇಲ್ಲ. ಹೊರಗಡೆ ಹೋಗಿ ಮಾತಾಡಬೇಕು, ಆಟ ಆಡಬೇಕು, ಇದೆಲ್ಲ ಇಲ್ಲೇ ಇಲ್ಲ. ಎಲ್ಲರಲ್ಲೂ ಅಂತಲ್ಲ, ಕೆಲವ್ರು ಪೇರೆಂಟ್ಸ್ಗಳು ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಪ್ಪ ಇದು ಆಗ್ತಾ ಇಲ್ಲ, ಮಕ್ಕಳನ್ನ ಫಸ್ಟು ಕೆಲವು ಪಿಕ್ಚರ್ಸ್ನ ನೋಡಿದ್ವಿ, ಮಕ್ಕಳನ್ನ ಒಳಗಡೆ ಎಳ್ಕೊಂಬರ್ಬೇಕಿತ್ತು, ಬಂದರೂ ಸಾಕು ಆಟಾಡೋದು ಸಾಕು ಅಂತ. ಬಟ್ ಈಗೇನು ಅಂದರೆ ಅವ್ರ ಮೊಬೈಲಿಂದ ಕೈಲಿ ಇಟ್ಕೊಂಡು ಹೋಗ್ರೋ ಹೊರಗಡೆ ಆಟಾಡೋಕ್ಕೆ ಹೋಗಿ ಅಂತ ಕಳ್ಸಂಗೆ ಆ ಸ್ಥಿತಿ ಬಂದುಬಿಟ್ಟಿದೆ. ಸೊ ಸೋಷಲ್ ನೆಟ್ವರ್ಕಿಂಗ್ ಅನ್ನೋದೇ ಇಲ್ಲ ಅವ್ರಿಗೆ, ಸೋಷಲ್ ಎಕ್ಸ್ಪೋಜರೇ ಇಲ್ಲ. ಏನಾದ್ರು ರಿಲೇಟಿವ್ಸ್ ಬಂದಿದ್ರು ರೂಮಲ್ಲೇ ಕೂತಿರ್ತಾರೆ, ಏನಾದರೂ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಇದು ಮಾಡ್ಕೊಳ್ಳಲ್ಲ, ಬರೀ ಮೊಬೈಲು ಈ ರೀತಿ ಇರುತ್ತೆ. ಸೊ ನೆಕ್ಸ್ಟು ನಾವು ಏನು ಹೇಳ್ಕೊಳ್ಬೇಕು ಅಂದರೆ, ಈಗ ಜನ್ರೇಷನ್ ಹೋಗ್ತಾ ದೊಡ್ಡೋರ ಮೇಲೆ ಮರ್ಯಾದೆ ಎಷ್ಟು ಕಡಿಮೆ ಆಗೋಗಿದೆ ಅಂದರೆ, ನಾನೊಂದು 10 ವರ್ಷ ಸರ್ವೀಸಲ್ಲಿ ಆಗಿರೋ ಮಕ್ಳಿಗೂ ಈಗಿರೋ ಮಕ್ಳಿಗೂ
ಒಂದು ಟೀಚರ್ನ, ಒಬ್ಬ ದೊಡ್ಡವ್ರನ್ನ ನೋಡೋ ರೀತಿ, ಎಲ್ಲರೂ ಅಂತಲ್ಲ, ಕೆಲವರು ತುಂಬ ಭಕ್ತಿ, ತುಂಬ ನಮ್ಮನ್ನು ಒಳ್ಳೆ ದೇವ್ರ ಥರ ನೋಡ್ತಾರೆ. ನಿಜ ಹೇಳಬೇಕು, ಕೆಲವ್ರು ಸ್ಟೂಡೆಂಟ್ಸು ಅವ್ರಿಗೋಸ್ಕರ ಪಾಠ ಮಾಡಬೇಕು ಅಂತ ಅನಿಸ್ತಿರತ್ತೆ. ಆ್ಯಕ್ಚುಲಿ ನಮ್ಮನ್ನು ನಿಜವಾಗ್ಲೂ ದೇವ್ರ ಥರನೇ ನೋಡ್ತಾರೆ. ಇನ್ಫ್ಯಾಕ್ಟ್ ಹೇಳ್ತಾರೆ, ಏನಾದರೂ ಜಾಸ್ತಿ ಮಾರ್ಕ್ಸ್ ಬಂದು, ಮೊನ್ನೆನೂ ಅಷ್ಟೇ ಒಂದು ಸ್ಟೂಡೆಂಟ್ ಫೋನ್ ಮಾಡಿ ಹೇಳಿದ್ರು, ಈ ಈಗ ಒಂದು 6 ವರ್ಷ 7 ವರ್ಷ ಹಿಂದೆ ಟೀಚ್ ಮಾಡಿರೋ ಸ್ಟೂಡೆಂಟ್ಸು ಕೂಡ, ಮ್ಯಾಮ್ ಈ ಥರ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಆಯಿತು, ನೀವು ಬೇಸಿಕ್ಸ್ ಆ ಥರ ಹೇಳ್ಕೊಟ್ಟಿದ್ದಕ್ಕೆ. ಸೊ ಆ ರೀತಿ ಫೋನ್ ಮಾಡಿದಾಗ ಎಷ್ಟು ಒಂಥರ ಖುಷಿ ಆಗುತ್ತೆ. ಲೈಫಲ್ಲಿ ನಾವು ಕಷ್ಟಪಟ್ಟಿದ್ದಕ್ಕೂ ಫುಲ್ಫಿಲ್ಮೆಂಟ್ ಅಂತ ಸಿಗುತ್ತೆ. ಯಾಕೆಂದರೆ ನಾವು ಜೆನ್ಯೂನಾಗಿ ಕಲ್ತ್ಕೊಂಡು ಹೋಗಿ ಒಂದು 100 ಜನಕ್ಕೆ ಪಾಠ ಮಾಡ್ತೀವಿ ಅಂದರೆ ಅದ್ರ ಕಷ್ಟ ನಮಗೆ ಗೊತ್ತಾ. ಆ್ಯಕ್ಚುಲಿ ಅದು ಇಷ್ಟಪಟ್ರೇ ಆ ಕಷ್ಟನ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಬಟ್ ಈಗ ಏನಾಗಿದೆ ಅಂದರೆ, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನು ತುಂಬ ಅವ್ರಿಗೇನೋಪ್ಪ, ನಾನು ಎಷ್ಟೋ ಮಕ್ಕಳಲ್ಲಿ ಏನೋ ಒಂಥರ ಉಡಾಪೆ ಬಂದಿದ ತಕ್ಷಣ ನಾವು ಎದ್ದು ನಿಂತ್ಕೋತಾ ಇದ್ವಿ, ರೆಸ್ಪೆಕ್ಟ್ ತೋರಿಸ್ತಾ ಇದ್ವಿ. ಅದನ್ನು ಮಕ್ಕಳಲ್ಲಿ ಹೇಳ್ಕೊಡಿ. ಆದಷ್ಟು ಮಕ್ಕಳು ದೊಡ್ಡವ್ರಿಗೆ ಬೆಲೆ ಕೊಡೋದನ್ನು ಕಲಿತ್ರೆ ಪೇರೆಂಟ್ಸಿಗೆ ಬೆಲೆ ಕೊಡ್ತಾರೆ. ಮುಂದೆನೂ ಅಷ್ಟೇ, ದೊಡ್ಡವ್ರಿಗೆ ಯಾರಾದರೂ ಬೆಲೆ ಕೊಟ್ಟರೆ ಅವ್ರೂ ಲೈಫಲ್ಲಿ ಏನಾದರೂ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಇವ್ರದ್ದೇನು ಮಾತು ಕೇಳೋದು ಅಂತ ಅಸಡ್ಡೆ ಬಂದುಬಿಟ್ರೆ ಅಂತೂ ಅವ್ರ ಮಾತುಗಳು ಕೇಳಲ್ಲ. ಮೊಬೈಲ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಕೆ ಹೇಳಿ. ನೆಕ್ಸ್ಟ್ ಏನು ಗೊತ್ತಾ, ಐದರ್ ಅವರು ತುಂಬ ಎಮೋಷ್ನಲ್ ಆಗೋಗಿರ್ತಾರೆ, ಇಲ್ಲ ಕಡಿಮೆ ಎಮೋಷ್ನಲ್ಲು. ಅಂದರೆ ಈಗ ನಾವೇನು ಗೊತ್ತಾ, ಪೇರೆಂಟ್ಸು ತುಂಬ ಅವ್ರಿಗೆ ಎಮೋಷ್ನಲ್ ಟಾರ್ಚರ್ ಕೊಡೋಕ್ಕೆ ಹೋಗಬಾರ್ದು. ಈಗ 3 ಇಡಿಯಟ್ಸಲ್ಲಿ ಒಂದು ಸೀನ್ ಬರುತ್ತೆ. ಏನಾಗುತ್ತೆ ಗೊತ್ತಾ, ಫರ್ಹಾನ್ ಅನಿಸುತ್ತೆ, ಅವರಪ್ಪ ಹೆಂಗೆ ಹೇಳ್ತಾನೆ ಅಂದರೆ, ನಾನು ಇದನ್ನು ಕೊಡಿಸ್ದೆ ನಿನಗೆ, ನನ್ನ AC ಕೊಡಿಸಿದ್ದೀನಿ, ಬರೀ ನಿನ್ನ ರೂಮಿಗೆ ಮಾತ್ರ AC ಮಾಡಿಸಿದ್ದೀನಿ, ನಾನು ಹಂಗೆ ತ್ಯಾಗ ಮಾಡಿದ್ದೀನಿ, ಹಿಂಗೆ ತ್ಯಾಗ ಮಾಡಿದ್ದೀನಿ ಅಂತ ಅವ್ರ ಮಕ್ಕಳ ಮೇಲೆ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು. ಅವರು ಸ್ಟಡೀಸ್ನ ಎಂಜಾಯ್ ಮಾಡಬೇಕು. ನಾನು ಇಷ್ಟು ತ್ಯಾಗಗಳನ್ನ ಮಾಡಿದ್ದೀನಿ, ನಾನು ನನ್ನ ಏಜಲ್ಲಿ ನನಗೆ ಓದೋಕ್ಕಾಗಲ್ಲ, ನನ್ನ ಪೇರೆಂಟ್ಸ್ ನನಗೆ ಓದಿಸಿಲ್ಲ ಹೇಳಿ, ಇಲ್ಲ ಅಂತಲ್ಲ. ಬಟ್ ಪದೇ 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 ಅವ್ರಿಗೆ ಎಮೋಷ್ನಲ್ ಟಾರ್ಚರ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ರಿಯಲೈಸ್ ಮಾಡಿಸ್ಬೇಕು, ಪೇರೆಂಟ್ಸು ನಮಗೋಸ್ಕರ ಕಷ್ಟಪಡ್ತಿದ್ದಾರೆ, ಸೊ ಅವ್ರಿಗೋಸ್ಕರ ನಾವು ಅವ್ರಿಗೋಸ್ಕರ ಅಂತಲ್ಲ, ಅವ್ರ ಕೆರಿಯರ್ಗೋಸ್ಕರ ಅವ್ರು ಕಷ್ಟಪಡಬೇಕು ಅಂತ ಅವ್ರಿಗೆ ರಿಯಲೈಸ್ ಆಗಬೇಕು. ನೆಕ್ಸ್ಟ್ ಏನು ಗೊತ್ತಾ, ಲೆಸ್ ಎಮೋಷ್ನಲ್ ಇರುತ್ತೆ ಅದೊಂದು. ಇನ್ನೊಂದು ಏನು ಗೊತ್ತಾ, ತುಂಬ ಎಮೋಷ್ನಲ್ಲು. ಅಯ್ಯೋ ನನ್ನ ಮಕ್ಕಳು, ಆ್ಯಕ್ಚುಲಿ ನಾನಿದ್ದೆ ಆ ಥರ ಒಂದು ಏಜಲ್ಲಿ. ಅವರೇನು, ನಮ್ಮ ಪೇರೆಂಟ್ಸೇ ನನ್ನ ಮೇಲೆ ಪ್ರೆಷರ್ ಆಗ್ತಿರ್ಲಿಲ್ಲ, ಬಟ್ ನಾನೇ ತೊಗೊಳ್ತಾ ಇದ್ದೆ. ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ, ನಾನು ಓದಬೇಕು ಅಂತ ನನ್ನ ಬೆಸ್ಟೇ ಕೊಡ್ತಾ ಇರಲಿಲ್ಲ. ನಾನು ಆವ್ರೇಜ್ ಸ್ಟೂಡೆಂಟಾಗಿ ಇದ್ಬಿಟ್ಟಿದ್ದೆ. ಆ ಟೆನ್ಷನ್ಗೆ ನಾನು ಸರಿಯಾಗಿ ಬರಿತಾ ಇರಲಿಲ್ಲ. ಸೊ ಮಕ್ಕಳನ್ನ ಫ್ರೀಡಮ್ ಕೊಡಿ, ಅಂದರೆ ಅವ್ರಿಗೆ ಫ್ರೀ ಕೊಡಿ, ಪರವಾಗಿಲ್ಲ, ಕಡಿಮೆ ಬಂದರೂ ಪರವಾಗಿಲ್ಲ, ನೀನು ಬೆಸ್ಟ್ ಕೊಡು ಅಂತ ಹೇಳಬೇಕು. ಎಮೋಷ್ನಲ್ ಟಾರ್ಚರ್ ಮಾಡೋಕ್ಕೆ ಹೋಗಬೇಡಿ. ಆ ಎಮೋಷ್ನಲ್ ಬಾಂಡಿಂಗ್ ಇರಬೇಕೆ ಹೊರತು ಅದು ಟಾರ್ಚರ್ ಆಗಬಾರ್ದು. ನೆಕ್ಸ್ಟ್ ಬಂದು ಫೈನಾನ್ಷಿಯಲ್ದು ಒಂದು ನಾಲೆಜ್ ಇರಬೇಕು ಅವ್ರಿಗೆ. ಹೊರಗಡೆ ಹೋಗಿ ಹೆಂಗೆ ಚೌಕಾಸಿ ಮಾಡಬೇಕು, ಹೆಂಗೊಂದು ತರಕಾರಿ ತರಬೇಕು, ಬಟ್ಟೆಗಳು ಹೆಂಗೆ ತೊಗೋಬೇಕು, ಈ ರೀತಿ ಗ್ರ್ಯಾಜುವಲಿ ಅವ್ರು 6th ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡ್ ಗಂಡು ಮಕ್ಳಿಗಂತೂ ಈಗ ಬೇಗನೆ ಕಳಿಸ್ಬಿಡ್ತಾರೆ. ಹಾಗಂತ ಹೆಣ್ಮಕ್ಳನ್ನ ಕಳಿಸ್ಬಾರ್ದು ಅಂತಲ್ಲ, ಮೇನಾಗಿ ಹೆಣ್ಮಕ್ಳು ಕಳಿಸ್ಬೇಕು ಹೊರಗಡೆ. ಅವ್ರಿಗೆ ತೋರಿಸ್ಬೇಕು. ನೀವೆಲ್ಲ ಈಗ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲಿ ನೀವೆಲ್ಲ ಶಾಪಿಂಗ್ ಹೋಗ್ತಾರೆ ಅಂದರೆ ಅವ್ರಿಗೆ ಹೇಳ್ತಾರೆ, ಇಂಥ ಪಪ್ಪಾಯ ತೊಗೋಬೇಕು, ಇಂಥ ಆ್ಯಪಲ್ ತೊಗೋಬೇಕು, ತೆಂಗಿನಕಾಯಿ ಹೆಂಗೆ ತೊಗೋಬೇಕು, ಅಕ್ಕಿ ಹೆಂಗೆ ನೋಡಬೇಕು, ಈ ರೀತಿ ಸ್ವಲ್ಪ ಹಳೆ ಅಕ್ಕಿ ಹಾಕಿದ್ರೂ ಎಷ್ಟು ಒಳ್ಳೆಯದು, ಎಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ, ಈ ರೀತಿ ಸಣ್ಣ ಪುಟ್ಟ ವ್ಯವಹಾರಿಕ ಜ್ಞಾನಗಳು. ಹೆಂಗೆ ಚೌಕಾಸಿ ಮಾಡಬೇಕು, ಅರ್ಧಕ್ಕರ್ಧ ಹೆಂಗೆ ರೇಟ್ ಕೇಳಬೇಕು. ಏನೋ ಒಂದು ಶರ್ಟು 800 ಹೇಳ್ತಾರೆ, ಅದನ್ನು ಫಸ್ಟ್ 400 ಕೇಳಬೇಕು. ನಮ್ಮಪ್ಪ ಹೇಳ್ಕೊಟ್ಟಿದ್ದೆಲ್ಲ ಸ್ಟಾರ್ಟಿಂಗು. ಅವ್ರು ಅರ್ಧಕ್ಕರ್ಧ ಇಟ್ಕೊಂಡು ಲಾಭ ಇಟ್ಕೊಂಡೇ ಮಾರ್ತಾ ಇರ್ತಾರೆ. ಆ ರೀತಿ ಎಲ್ಲ ಅವ್ರಿಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಮತ್ತು ಮಾತಾಡೋ ರೀತಿ ಹೇಳ್ಕೊಡ್ಬೇಕು ಅವ್ರಿಗೆ. ವಾಕ್ಚಾತುರ್ಯ ಇದ್ದರೆ ಮನುಷ್ಯ ಎಲ್ಲನ ಬದುಕೊಳ್ಳೋಕೆ ಸಾಧ್ಯ. ಅವ್ರಿಗೆ ಚೆನ್ನಾಗಿ ಮಾತಾಡೋಕ್ಕೆ ಬಿಡಿ, ಆದಷ್ಟು ತಡೆಗಟ್ಟಬೇಡಿ ಅವ್ರಿಗೆ. ಹಾಗೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ, ಒಂದು ಪ್ಲೆಸೆಂಟಾಗಿ, ಒಳ್ಳೆ ಭಾಷೆ, ಒಳ್ಳೆ ಪದಗಳನ್ನ ಯೂಸ್ ಮಾಡ್ಕೊಂಡು ಹೆಂಗೆ ಮಾತಾಡೋಕ್ಕೆ ಬರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವೇನು ಮಾಡ್ಬಿಡ್ತೀವಿ ಗೊತ್ತಾ, ನಾವು ಬ್ಯುಸಿ ಇರ್ತೀವಿ, ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ, ಅವರು ಮೊಬೈಲ್ ಇಟ್ಕೊಂಡಿರ್ತಾರೆ, ಅದು ಒಂದು ಕನೆಕ್ಷನ್ನೇ ಇಲ್ಲ. ಈಗ ಮನೆಗಳಂತೂ ದೊಡ್ಡವರಾಗ್ಬಿಟ್ರಂತೂ ಒಂದೊಂದು ರೂಮಲ್ಲಿ ಒಬ್ಬೊಬ್ಬರು ಇರ್ತಾರೆ. ಸೊ ಆ ರೀತಿ. ಆಮೇಲೆ ಒಳ್ಳೆ ಪುಸ್ತಕಗಳನ್ನ ಇನ್ವೆಸ್ಟ್ ಮಾಡಿ ಅವ್ರಿಗೆ. ಅದು ಇದು ಗಿಫ್ಟ್ ಕೊಡೋ ಬದಲು ಅವ್ರಿಗೆ ಸ್ಟಾರ್ಟಿಂಗಿಂದನೇ ಒಂದು ಒಳ್ಳೆ ವಿವೇಕಾನಂದ ಬುಕ್ಕು, ಒಂದು ಎನ್ಸೈಕ್ಲೋಪೀಡಿಯಾ ಕೊಡಿಸ್ಬೋದು, ಏನೋ ಒಂದು ಮಾರಲ್ ಥಾಟ್ಸ್ ಇರುವಂಥ ಪುಸ್ತಕ ಕೊಡಿಸೋದು. ಇನ್ಫ್ಯಾಕ್ಟ್ ಅವ್ರಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ, ಬಟ್ ಜೀವನದ ಪಾಠ ಅವ್ರಿಗೆ ಗೊತ್ತಿರಬೇಕು, ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅಂತ ಗೊತ್ತಿರಬೇಕು, ಒಂದು ಡಿಸಿಪ್ಲಿನ್ ಕಲಿಸ್ಬೇಕು ಅವ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ಡೈಲಿ ಬೇಸಿಸಲ್ಲಿ ಅವ್ರಿಗೆ ಯಾವುದೂ ಒಂದು, ನಾನು ಹೇಳ್ತೀನಿ ಏಜ್ ಗ್ರೂಪ್ ಅವ್ರಿಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಏನು ಗೊತ್ತಾ, ಒಂದು ಸಣ್ಣ ಪುಟ್ಟ ಒಂದು ಬಟ್ಟೆ ಮಡ್ಚ್ಕೊಳ್ಳೋದು, ಅವ್ರ ಬಟ್ಟೆ ಅವರೇ ಮಡ್ಚ್ಕೊಳ್ಳೋದು, ಗರ್ಲ್ ಆಗಿ ಬಾಯ್ ಆಗಲಿ ಇಬ್ಬರೂ ಅಷ್ಟೇ, ಜೆಂಡರ್ ಬಯಾಸ್ ಬೇಡ. ಅವ್ರ ಪ್ಲೇಟ್ನ ಅವರೇ ತೊಳೆದಿಟ್ಟಿರುವಂಥದ್ದು. ಒಂದು ಮಗ ಹುಟ್ಟಿದ ತಕ್ಷಣ ಒಂದು ಡೈನಿಂಗ್ ಟೇಬಲ್ ಮೇಲೆ ಪ್ಲೇಟ್ನ ಬಿಟ್ಟು ಹೋಗೋದು, ಇದನ್ನೆಲ್ಲ ಕಲಿಸ್ಬೇಡಿ. ಇಬ್ಬರೂ ಅಷ್ಟೇ, ತಿಂದಿದ್ದ ಪ್ಲೇಟ್ನ ತೊಗೊಂಡು ಹೋಗಿ ತೊಳೆಯೋ ಅಭ್ಯಾಸ ಮಾಡಿ. ಆಮೇಲೆ ಅದ್ರೇನಾದರೂ ಕರ್ಬೇವಿನ ಸೊಪ್ಪು ಅದು ಇದು ಸೈಡಲ್ಲಿದ್ದರೆ
ಅದನ್ನು ಡಸ್ಟ್ಬಿನ್ಗೆ ಹಾಕಿ ನೀಟಾಗಿ ಅದನ್ನು ತೊಳೆಯೋ ಅಭ್ಯಾಸನ ಮಾಡಿಕೊಡಿ. ಆಮೇಲೆ ಅವ್ರಿಗೆ ನೀರು ಬೇಕು ಅಂದರೆ ಗಂಡ್ಮಕ್ಳು ಆರ್ಡ್ರ್ ಮಾಡ್ತಾರೆ, ಅಮ್ಮ ನೀರು ತಂದು ಕೊಡು ಅಂತ. ಅವರೇ ಎದ್ದು ಹೋಗಿ ಕುಡಿಯೋಂಥ ಅಭ್ಯಾಸ ಮಾಡಿಸಿ. ಮತ್ತು ಸಣ್ಣ ಪುಟ್ಟ ಕಸ ಗುಡಿಸೋದು, ನೆಲ ಒರೆಸೋದು, ಆಗಾಗ ಅದು ಜಡ ಬಲೆ ಎಲ್ಲ ಇದು ಡಸ್ಟೆಲ್ಲ ಕೊಡಿಯುವಂಥದ್ದು ಇಬ್ರಿಗೂ ಕಲಿಸಿ. ಸೊ ಈ ರೀತಿ ಡಿಸಿಪ್ಲಿನ್ ಹೇಗೆ ಇರಬೇಕು ಅಂತ ನಾವು ಚಿಕ್ಕ ವಯಸ್ಸಿಂದನೇ ಅಂದರೆ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ವರೆಗೂ ಬಿಟ್ಬಿಡ್ಬೇಕು. ಅಂದರೆ ಅವ್ರು ಎಂಜಾಯ್ ಮಾಡಲಿ ಲೈಫ್ನ. ಆಮೇಲೆ ಸಣ್ಣ ಪುಟ್ಟ ಡಿಸಿಪ್ಲಿನ್ ಕಲಿಸ್ತಾ ಇದ್ದರೆ ದೊಡ್ಡವ್ರು ಆಗಿದ ತಕ್ಷಣ ಅವ್ರಿಗೆ ಬರ್ಡನ್ ಅಂತ ಅನಿಸಲ್ಲ. ನೆಕ್ಸ್ಟು ಬರೀ ಪುಸ್ತಕದ ಬದನೆಕಾಯಿ, ಕೆಲವರೆಲ್ಲ ರ್ಯಾಂಕ್ಸು ಅದು ಇದು ತೆಗಿತಾರೆ, ಬರೀ ಬೈ ಹಾರ್ಟು. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ನಾಲೆಜ್ ಇಂಪಾರ್ಟೆಂಟು. ಈಗ ಎಷ್ಟೋ ಜನ ಬೋರ್ಡ್ ಎಕ್ಸಾಮ್ಸಲ್ಲಿ 98% ತೆಗಿತಾರೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದಾಗ ಹೊಡ್ತಾ ಬೀಳುತ್ತೆ. ಯಾಕೆಂದರೆ ಅವ್ರಿಗೆ ನಾಲೆಜ್ಗೋಸ್ಕರ ಓದಿರಲ್ಲ, ಅರ್ಥ ಮಾಡ್ಕೊಂಡು ಹೋಗಿರಲ್ಲ. ಬೈ ಹಾರ್ಟ್ ಮಾಡಿ 98% ತೆಗೆದ್ರೇನು 100% ತೆಗೆದ್ರೇನು, ಅವ್ರಿಗೆ ತಲೆಯಲ್ಲಿ ಏನೂ ಇಲ್ಲ ಅಂದರೆ, ನಾಲೆಜೇ ಇಲ್ಲ ಅಂದರೆ. ಈಗ ಅದಕ್ಕೆ ಹೇಳೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಕ್ಕೆ ಕ್ಲಿಯರ್ ಅಂದರೆ ಒಳ್ಳೆ ನಾಲೆಜ್ ಇರೋರೇ ಕ್ಲಿಯರ್ ಮಾಡೋದದು. ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಟ್ಟಿದ್ದಾರೆ, ಬೈ ಹಾರ್ಟ್ ಮಾಡಿ ಬರೆಯೋದಿದ್ರೆ ಎಲ್ಲ ಡಿಸ್ಕ್ರಿಪ್ಟಿವ್ ಕೊಡ್ತಾ ಇದ್ದಾರಲ್ಲ, ಅಪ್ಲಿಕೇಶನ್ ಬೇಸ್ ಕ್ವಶನ್ಸ್ ಏನು ಕೊಡ್ತಿದ್ದಾರೆ ಅಲ್ವಾ. ಸೊ ಆ ರೀತಿ ಮಕ್ಕಳನ್ನ ಗೈಡ್ ಮಾಡಿ, ಕೂರಿಸ್ಕೊಂಡು ಮಾತಾಡಿ, ಈ ರೀತಿ ಓದು, ನಾಲೆಜ್ಗೋಸ್ಕರ ಓದು, ಅರ್ಥ ಮಾಡ್ಕೋ, ತಲೆಯಲ್ಲಿ ನೆನ್ಪಿಟ್ಕೋ, ನೆನಪಿರಲ್ಲ, ರಿವೈಸ್ ಮಾಡ್ತಾಯಿರು. ಈ ರೀತಿ ಒಂದು ಪೇರೆಂಟ್ಸ್ ಆಗಿ ನೀವು ಓದಿಲ್ಲ ಅಂದರೂ ಪರವಾಗಿಲ್ಲ, ಕುತ್ಕೊಂಡು ಅವನ ಹತ್ರ ಗೈಡ್ ಮಾಡಿ. ಒಂದು ಗೈಡ್ ಮಾಡೋಕ್ಕೆ ಏನು ಓದಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಬಂದು ಅವ್ರ ಜೊತೆ ಕುತ್ಕೊಂಡು ಸ್ಟಡೀಸ್ ಇಂಪಾರ್ಟೆಂಟ್ ಏನು ಅಂತ ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ಎಷ್ಟು ಇಂಪಾರ್ಟೆಂಟು, ನೀವೆಷ್ಟು ಫೇಸ್ ಮಾಡಿದ್ದೀರಾ. ಸೊ ಆ ರೀತಿ ಒಂದು ಎಜುಕೇಷನ್ ಲೈಫಲ್ಲಿದ್ದರೆ ಎಲ್ಲರೂ ಹೆಂಗೆ ಮರ್ಯಾದೆ ಕೊಡ್ತಾರೆ, ಎಷ್ಟು ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಇಲ್ಲ ಅಂದರೆ ನಾವು ಓದಿಲ್ಲ ಅಂದರೆ ಓದಿಲ್ಲ ಅಂದರೆ ಅವ್ರು ಉದ್ಧಾರನೇ ಆಗಲ್ಲ ಅಂತಲ್ಲ, ಬಟ್ ಸಕ್ಸಸ್ ರೇಟು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೆಕ್ಸ್ಟು ಏನು ಗೊತ್ತಾ, ಈಗ ಅಣ್ಣ ತಮ್ಮ ಇದ್ದಾರೆ, ಅಕ್ಕ ತಮ್ಮ ಇದ್ದಾರೆ, ಅಣ್ಣ ತಂಗಿ ಇದ್ದಾರೆ. ಈ ರೀತಿ ಇದ್ದಾಗ ಅವ್ರಿಗೆ ಮ್ಯೂಚುವಲಾಗಿ ಹೆಂಗೆ ಹೆಲ್ಪ್ ಮಾಡಬೇಕು. ಈಗ ಅಣ್ಣ ತಂಗಿನ ಹೆಲ್ಪ್ ಮಾಡೋದು, ಅಕ್ಕ ತಮ್ಮನಿಗೆ ಹೆಲ್ಪ್ ಮಾಡೋದು, ಓದೋ ವಿಷಯದಲ್ಲಿ. ಈಗ ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಒಂದು ಮ್ಯೂಚುವಲಾಗಿ ಹೆಲ್ಪ್ ಮಾಡ್ಕೊಳ್ತಾ ಇರ್ತಾರೆ. ತುಂಬ ಅಂದರೆ ಹೇಳ್ಕೊಡ್ಬೇಕು ಅವ್ರಿಗೆ, ದೊಡ್ಡವರಾಗಿದ್ದ ತಕ್ಷಣ ಬರೀ ಬೈಯೋದಲ್ಲ, ಬರೀ ಜಗಳ ಆಡೋದಲ್ಲ, ಮ್ಯೂಚುವಲಾಗಿ ಹೆಂಗೆ ಚೆನ್ನಾಗಿರಬೇಕು. ಈಗ ಒಂದು ಏಜ್ ಆಗಿದ ತಕ್ಷಣ ತಂದೆ ತಾಯಿಗಳು ನಾವಿಬ್ಬರೂ ಇರಲ್ಲ, ಕರೆಕ್ಟಾ. ಈಗ ನಾವು ಇಬ್ಬರು ಮಕ್ಕಳನ್ನ ಮೇಜರ್ಲಿ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಒಬ್ರಿಗೊಬ್ರು ಸಹಾಯಕವಾಗಿ ಇರ್ತಾರೆ ಅಂತ. ಅವ್ರಿಗೆ ಸ್ಟಾರ್ಟಿಂಗಿಂದನೇ ಅವ್ರಿಗೆ ಬಾಂಡಿಂಗ್ ಇರಬೇಕಲ್ವ. ಅದನ್ನು ನಾವು ಬೆಳೆಸ್ಬೇಕು, ಹೇಳ್ತಾ ಇರಬೇಕು. ಇಲ್ಲ ಅವನಿಗೆ ಚಿಕ್ಕವನು, ಹೆಲ್ಪ್ ಮಾಡು, ಇವನು ದೊಡ್ಡವನು, ಇವಳು ದೊಡ್ಡವಳು, ರೆಸ್ಪೆಕ್ಟ್ ಕೊಡು. ಈ ರೀತಿ ನಾವು ಹೇಳ್ತಾ ಇರಬೇಕು. ಬೈದರೆ ಅವ್ರು ಆದಷ್ಟು ರಿಬಲ್ ಆಗೋದೇ ಜಾಸ್ತಿ. ನಿಧಾನಕ್ಕೆ ಹೇಳಬೇಕು. ಮತ್ತು ಯಾರಾದರೂ ರಿಲೇಟಿವ್ಸ್ ಬಂದಿದ ತಕ್ಷಣ ರೂಮಲ್ಲಿ ಹೋಗಿ ಕೂತ್ಕೊಳ್ಳೋ ಬದಲು ಮಕ್ಕಳನ್ನ ಹೊರಗಡೆ ತೆಗೆದು ಚೆನ್ನಾಗಿದ್ದೀರಾ ಅಂತ ಗ್ರೀಟ್ ಮಾಡೋದು ಹೇಳ್ಕೊಡ್ಬೇಕು. ಆಮೇಲೆ ನಾವು ಪೇರೆಂಟ್ಸ್ ಮಾಡೋ ತಪ್ಪೇನು ಗೊತ್ತಾ, ರಿಲೇಟಿವ್ಸು ಫ್ರೆಂಡ್ಸು ಬಂದಿದ ತಕ್ಷಣ ಮಕ್ಕಳನ್ನ ಒಂಥರ ಹೀಯಾಳ್ಸಿ ಮಾತಾಡ್ಸ್ದು. ಅವ್ನು ಏನು ಓದ್ತಾನೆ ಬಿಡಿ, ಅವ್ನು ಬರೀ ಸೋಂಬೇರಿ, ಬರೀ ಗುಂಡ್ರು ಗೋಬಿ, ಅಲ್ಲಿ ತಿರುಗ್ತಾ ಇರ್ತಾನೆ, ಅವ್ನಿಗೇನು ತಲೆಗೆ ಹೋಗಲ್ಲ. ಒಬ್ಬರನ್ನ ಕಂಪೇರ್ ಮಾಡೋದು, ಅವಳ ತಂಗಿ ಎಷ್ಟು ಚೆನ್ನಾಗಿ ಓದ್ತಾಳೆ, ಇವನು ಏನು ಓದಲ್ಲ. ಒಬ್ಬರ ಮುಂದೆ ಕಂಪೇರ್ ಮಾಡಿದ್ರೆ ನಮಗೆ ನೋಡಿ, ನಮ್ಮ ದೊಡ್ಡವ್ರು ಹಂಗೆ ಮಾಡಿದರೆ ನಮ್ಗೆ ಎಷ್ಟು ಬೇಜಾರಾಗಲ್ವಾ. ಇವಳು ದೊಡ್ಡವಳು ಚೆನ್ನಾಗಿ ಓದ್ತಾಳೆ, ಚಿಕ್ಕವಳಿಗೆ ಏನೂ ಇಲ್ಲ, ವೇಸ್ಟ್ ಕ್ಯಾಂಡಿಡೇಟು ಅಂತ ಹೇಳ್ಬಿಟ್ರೆ ಎಂಥ ಬೇಜಾರಾಗಲ್ವ. ಅದಕ್ಕೇ ನಮ್ಮ ಮಕ್ಕಳ ಕೇಸಲ್ಲೂ ಅಷ್ಟೇ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಏನೇ ಇದ್ದರೂ ನಮ್ಮ ಮಕ್ಕಳನ್ನೇ ಒಬ್ಬರು ಮುಂದೆ ಬಿಟ್ಕೊಳಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಅವ್ರನ್ನು ಎಷ್ಟೇ ಇರಲಿ, ಅದನ್ನು ನಾವು ಕುತ್ಕೊಂಡು ಅಂಡರ್ ಎಸ್ಟಿಮೇಟ್ ಮಾಡದೆ ಒಬ್ಬರ ಮುಂದೆ ನಾವು ಅದನ್ನು ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಥರ ಸಾಲ್ವ್ ಮಾಡ್ಕೊಳ್ಬೇಕು ಹೊರತು, ಯಾರೋ ಏನೋ ರಿಲೇಟಿವ್ಸ್ ಬಂದಾಗ ಅವ್ರ ಮುಂದೆ ಅವ್ನಿಗೆ ಅವಮಾನ ಮಾಡೋದು, ಅವ್ರನ್ನ ಹೀಯಾಳ್ಸಿ ಮಾತಾಡೋದೆಲ್ಲ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು. ನಿನ್ನ ಕೈಲಾಗುತ್ತೆ, ನಿನ್ನ ಕೈಲಿ ಮಾಡು. ಕೆಲವು ಸತಿ ಮಕ್ಕಳು ಕಳ್ತನ ಮಾಡ್ತಾರೆ, ಕೆಲವು ಸತಿ ನಾನು ನೋಡಿದ್ದೀನಿ, ಸಿಚುವೇಶನ್ಸ್ ನೋಡ್ತೀನಿ, ಕಳ್ತನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಎಲ್ಲೆಲ್ಲೋ ಹೇಳಿ ಎಲ್ಲಿಗೋ ಹೋಗ್ತೀನಿ ಅಂತ ಹೋಗ್ತಾರೆ. ಇಂಥ ಸಿಚುವೇಶನ್ಸಲ್ಲಿ ನೋಡೋ, ನೀನು ಇಂಥವನಲ್ಲ, ನಾನು ನೋಡಿದ್ದೀನಿ ನಿನಗೆ. ಆದಷ್ಟು ಅವ್ನು ನೆಗೆಟಿವ್ ಆಗಿ ಮಾಡ್ತಾಯಿದ್ರು ಕೂಡ ಪಾಸಿಟಿವ್ಸ್ ಹೇಳಿ, ಅವನ ಬಗ್ಗೆ ಪಾಸಿಟಿವ್ಸ್, ಅವಳ ಬಗ್ಗೆ ಹೇಳಿ, ನೀನು ಇಂಥ ಮಗಳಲ್ಲ, ನಿನ್ನ ಬಗ್ಗೆ ಟ್ರಸ್ಟ್ ಇದೆ, ನೀನು ನೆಕ್ಸ್ಟ್ ಟೈಮ್ ನನ್ನ ಟ್ರಸ್ಟ್ನ ಯಾವತ್ತೂ ಬ್ರೇಕ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಹೇಳಿದ್ರೆ ಅವ್ರಿಗೇನೆ ಒಂಥರ ಎಷ್ಟು ಪಶ್ಚಾತ್ತಾಪ ಆಗುತ್ತೆ ಅಂದರೆ, ಇಂಥ ಪೇರೆಂಟ್ಸ್ಗೆ ನಾನು ಮೋಸ ಮಾಡಿಬಿಟ್ನಾ ಅನ್ನೋ ಲೆವೆಲ್ಗೆ ಆಗ್ತಿರುತ್ತೆ. ಎಲ್ಲರೂ ಅಂತಲ್ಲ, 99% ಇದು ಚಾನ್ಸಸ್ ಇರುತ್ತೆ. 1% ಬಂಡು ಬಿದ್ದುಬಿಟ್ಟಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಜೊತೇಲಿ ಕುತ್ಕೊಂಡು ಊಟ ಮಾಡೋದಿರ್ಬೋದು, ಒಂದು ಟಿ ವಿ ನೋಡೋದಿರ್ಬೋದು, ಒಂದು ಒಳ್ಳೆ ಮೂವಿ ನೋಡೋದಿರ್ಬೋದು, ಫ್ಯಾಮಿಲಿ ಬಾಂಡಿಂಗ್ನ ನಾವು ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಮಕ್ಕಳಿಗೆ ಏನು ಗೊತ್ತಾ, ಒಂದು ಏಜ್ ಬಂದಿದ ತಕ್ಷಣ ತಂದೆ ತಾಯಿಯಲ್ಲಿ ಪ್ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ತಪ್ಪು ಮಾಡಿದ್ದೀವಿ, ನಾನೇನೋ ಬೆಸ್ಟ್ ಮದರ್ ಅಂತ ಹೇಳ್ಕೊಳ್ಳಲ್ಲ, ನಾನು ತಪ್ಪುಗಳಿಂದನೇ ಕಲ್ತಿರೋದು.
ನನಗನ್ಸುತ್ತೆ ಮಕ್ಳಿಗೆ ತುಂಬ ಪ್ರೀತಿ ಕೊಡಬೇಕು ಒಂದು ಏಜ್ ಆದಮೇಲೆ ಅಂತ. ಈಗ ಒಂದು ಏಜ್ ಆದಮೇಲೆ ಒಂದು ಅಡಾಲಸೆನ್ಸ್ ಸ್ಟೇಜು, ಒಂದು ವಯಸ್ಸಿಗೆ ಬಂದಾದಮೇಲೆ ಮಕ್ಕಳು ಬೇರೆ ಕಡೆ ಪ್ರೀತಿನ ಹುಡ್ಕೊಳಕ್ಕೆ ಹೊರಟೋಗ್ತಾರೆ. ಅಂದರೆ ಅವ್ರ ಏಜ್ ಗ್ರೂಪಲ್ಲಿ ಲವ್ ಮಾಡೋದು ಮತ್ತು ಓಡಿ ಹೋಗೋದು ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವೆಲ್ಲ ಬರಬಾರ್ದು ಅಂದರೆ ನಾವೇ ಒಂದು ಏಜ್ ಆಗಿದ ತಕ್ಷಣ ಅವ್ರ ಹತ್ರ ಫ್ರೆಂಡ್ಲಿಯಾಗಿ ಇದ್ಬಿಡ್ಬೇಕು. ತುಂಬ ಇಂಪಾರ್ಟೆಂಟ್ ಅದು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು 1 ಇಯರಿಂದ 7 ಇಯರ್ವರೆಗೂ ನಾವು ಅವ್ರಿಗೆ ಕಲಿಸ್ಬೇಕು. ಟೀಚಿಂಗ್ ಇಂಪಾರ್ಟೆಂಟು. ಹೀಗಿದೆ, ಇದು ಹಿಂಗೆ ಮಾಡಬೇಕು, ಕಲಿಸ್ತಾ ಇರಬೇಕು. ನೆಕ್ಸ್ಟ್ 7ಇಂದ ಅಥವಾ 8ಇಂದ 12ವರೆಗೂ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವೇರ್ನೆಸ್ ಕೊಡಬೇಕು. ನೆಕ್ಸ್ಟು 13 ವರ್ಷ ಆಯಿತು, 13 ಒಂದು 20ವರೆಗೂ ಹೆಂಗೆ ಅಂದರೆ ಅವರೇ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ್ತಾರೆ. ನಾವು ಕಲಿಸೋದೇ ಬೇಡ, ಅವರೇ ಕಲಿತಾ ಇರ್ತಾರೆ. ಬಟ್ ನಾವು ಅವ್ರಿಗೆ ಗೈಡ್ ಆಗಿರಬೇಕು. ಯಾವುದು ತೊಗೋಬೇಕು ಯಾವುದು ತೊಗೋಬಾರ್ದು ಅಂತ ಒಂದು ಗೈಡಾಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ನೆಕ್ಸ್ಟು 20 ಆದಮೇಲೆ ಅವ್ರ ತಪ್ಪೋ ಸರಿನ ತಿದ್ಕೊತ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು 20s ಆದಮೇಲೆ. ಸೊ ಆಲ್ಮೋಸ್ಟು 13 ಆಗಿದ ತಕ್ಷಣ ನಾವು ಅವ್ರ ಜೊತೆ ಫ್ರೆಂಡ್ಲಿಯಾಗೇ ಇದ್ಬಿಡಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅದೆಲ್ಲ ಅವ್ರ ಹತ್ರ ಮಾತಾಡ್ತಾ ಇರಬೇಕು. ಆಮೇಲೆ ಓಪನಾಗಿ ಡಿಸ್ಕಷನ್ ಮಾಡಬೇಕು. ಒಂದು ಏನು ತೊಂದರೆ ಆಗ್ತಾಯಿದೆ, ಸ್ಟಡೀಸಲ್ಲಿ ಏನಕ್ಕೆ ಮಾರ್ಕ್ಸ್ಗಳು ಬರ್ತಾಯಿಲ್ಲ, ಏನಕ್ಕೆ ಸೈಲೆಂಟಾಗಿರ್ತಾರೆ, ಆಮೇಲೆ ಏನಾದರೂ ಅವ್ನಿಗೆ ಮೆಡಿಕಲ್ ತೊಂದರೆ ಇದೆಯಾ, ಅವನು ಹಿಂಗೆ ಅನಿಸ್ಬೇಕು ಅಂದರೆ ನನ್ನ ತಂದೆ ತಾಯಿ ನನಗೆ ಫ್ರೆಂಡ್ಸು, ಅವ್ರ ಹತ್ರ ಏನಾನ ಹೇಳ್ಕೊಬೋದು ಅನ್ನೋ ಲೆವೆಲ್ಗೆ ಕಂಫರ್ಟಬಿಲಿಟಿ ಇರಬೇಕು. ಅವ್ನು ಕದ್ದು ಮುಚ್ಚಿ ಮಾಡೋ ಲೆವೆಲ್ಗೆ ನಾವು ತೊಗೊಂಡು ಹೋಗಬಾರ್ದು. ಈಗ ಅವ್ರು ಏನಾದರೂ ತಪ್ಪು ಮಾಡ್ತಿದ್ದಾನೆ ಅಂದರೆ ಆದಷ್ಟು ರೇಗುತ್ತೆ, ನಮಗೆ ಕೋಪ ಬರುತ್ತೆ, ನನ್ನ ಮಕ್ಕಳೇ ಹಿಂಗೆ ಮಾಡ್ತಾರಲ್ಲ ಅಂತ ಬೇಜಾರಾಗುತ್ತೆ, ಎಲ್ಲ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದೇ ತಾನೇ ಪೇರೆಂಟಿಂಗು. ನಾವೆಷ್ಟು ಪೇಷನ್ಸ್ ಆಗಿ ಇರ್ತೀವಿ, ಅದೇ ತಾನೇ ಪೇರೆಂಟಿಂಗು. ಆ್ಯಕ್ಚುಲಿ ಏನು ಗೊತ್ತಾ, ಒಂದೊಳ್ಳೆ ಮಾತಿದೆ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಿರಬಾರ್ದು, ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಅವರೇ ಒಂದು ಆಸ್ತಿ ನಮಗೆ. ಈಗ ಕೂಡಿಟ್ಟು ಏನು ಬೇಸಿಕ್ಸ್ ನಾವು ಮಾಡ್ಕೋತೀವಿ, ಒಂದು ಮನೆ ಮಾಡ್ಕೋತೀವಿ, ಅದು ಇದು ಮಾಡ್ಕೋತೀವಿ. ಕೆಲವು ಸತಿ ಮನೆ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಎಷ್ಟೊಂದು ಜನ ನೋಡಿದ್ದೀನಿ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಓದಿಸಿರ್ತಾರೆ. ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅಂತಲೇ ಹೇಳ್ಬೋದು. ಏನೇ ಆದರೂ ಪ್ಲೀಸ್ ನಿಮ್ಮ ಮಕ್ಕಳ ಜೊತೆ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ. ನಾವು ಎಲ್ಲರೂ ಬ್ಯುಸಿ, ದುಡ್ಡು ಸಂಪಾದನೆ ಮಾಡೋಕ್ಕೆ ಬ್ಯುಸಿ ಇರ್ತೀವಿ, ಇಲ್ಲ ಅಂತಲ್ಲ. ಮಕ್ಕಳಿಗೋಸ್ಕರ ನಾವು ಮಾಡಬೇಕು, ಇಲ್ಲ ಅಂತಲ್ಲ, ಅದೆಲ್ಲ ಪಾರ್ಟ್ ಆಫ್ ಲೈಫು. ಬಟ್ ಮಕ್ಕಳಿಗೋಸ್ಕರನೇ ಟೈಮ್ ಇಲ್ದಂಗೆ ದುಡಿತೀವಿ ಅಂದರೆ ಅದು ಯಾವ ರೀತಿ ಲೈಫು ನಾವೇ ಕ್ವೆಶ್ಚನ್ ಮಾಡ್ಕೋಬೇಕು ಅಲ್ವಾ. ಇನ್ಕ್ಲೂಡಿಂಗ್ ನಾನೇ ಅಂದ್ಕೊಳ್ಳೋದು. ನನಗೆ ಅನಿಸುತ್ತೆ ಕೆಲವು ಸತಿ, ಇಲ್ಲ ಇದು ಜಾಸ್ತಿ ಆಯಿತು, ತುಂಬ ಕೆಲಸ ಆಗ್ತಾಯಿದೆ, ನಾನು ಬಿಟ್ಬಿಡ್ತೀನಿ. ಆ ಮೊಮೆಂಟಲ್ಲಿ ಎಲ್ಲ ಬಿಟ್ಬಿಟ್ಟು ಮಕ್ಕಳ ಜೊತೆ ಕೂತ್ಕೊಂಡ್ಬಿಡ್ತೀನಿ ನಾನು. ಮಕ್ಕಳಿಗೆ ಓದಿಸೋದು, ಮಕ್ಕಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳೋದು, ಮಕ್ಕಳ ಜೊತೆ ನಗಾಡೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನೀವು ನೋಡಿದ್ದೀರಾ ನಂದೆಲ್ಲ ಏನು ಅಂತ. ಸೊ ಆ ರೀತಿ ನಾವು ಇದು ಮಾಡ್ಕೋಬೇಕಾಗತ್ತೆ. ಮತ್ತು ಹೇಳಿ, ನಿಮ್ಮ ಅನುಭವನ ಹೇಳಿ. ನೀವು ಹೆಂಗೆ ಟಫ್ ಟೈಮ್ಸ್ನ ನೋಡಿದ್ರಿ, ಹೆಂಗೆ ನೆಗೆಟಿವ್ ಸಿಚುವೇಶನ್ಸ್ ಬರುತ್ತೆ, ನಮ್ಗೆ ಹೆಂಗೆ ಕಷ್ಟ ಆಯಿತು. ನಮ್ಮ ಕಾಲದಲ್ಲೆಲ್ಲ ಓದಿಸೋದು ಅಂದ್ರೆ ಕಷ್ಟ, ಹೆಣ್ಮಕ್ಳನ್ನ ಓದಿಸೋದು ಅಂದ್ರೆ ಕಷ್ಟ. ಅದೆಲ್ಲ ಅವ್ರಿಗೆ ಮನವರಿಕೆ ಮಾಡಿದ್ರೆ, ಹೌದಪ್ಪ ನಮ್ಮ ಪೇರೆಂಟ್ಸ್ ಒಂದು ಫೆಸಿಲಿಟಿ ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಇರಬೇಕು, ಪ್ರೆಷರ್ ಆಗಬಾರ್ದು. ಎಲ್ಲನೂ ಓಪನ್ನಾಗಿ ಮಾತಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಈಗ ಟಿ ವಿಲೆಲ್ಲ ಅಡಲ್ಟ್ರಿ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಏನೋ ಒಂದು ಥರ ಸರ್ಟಿಫಿಕೇಟ್ ಕಂಟೆಂಟು, ಅವ್ರಿಗೆ ಅದನ್ನು ಮನವರಿಕೆ ಮಾಡಿ. ಆದಷ್ಟು ಚಾನಲ್ನ ಚೇಂಜ್ ಮಾಡಿಬಿಡೋದು. ಆ ರೀತಿ ಮಾಡೋಕ್ಕಿಂತ ನಿನಗೊಂದು ಏಜ್ ಬಂದಿದ ತಕ್ಷಣ ನಿನಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಏನೂ ನೋಡೋಕ್ಕೆ ಹೋಗಬೇಡ ಅಂತ ಒಂದು ನಿಧಾನಕ್ಕೆ ಹೇಳುವಂಥದ್ದು. ಹೆಣ್ಮಕ್ಳ ಹತ್ರ ಮದರ್ ಮಾತಾಡುವಂಥದ್ದು, ಗಂಡು ಮಕ್ಳ ಹತ್ರ ಫಾದರ್ ಮಾತಾಡುವಂಥದ್ದು, ಒಂದು ಮ್ಯೂಚುವಲಿ ಹೇಳೋದು. ಅಡಲ್ಟ್ ಕಂಟೆಂಟ್ ಬಗ್ಗೆ ಎಲ್ಲ ಬೇರೆಯವರಿಂದ ಏನೋ ಕೆಟ್ಟದಾಗಿ ಕಲಿಯೋ ಬದಲು ನಾವಾಗೆ ಮುಕ್ತವಾಗಿ ಒಂದು ಏಜ್ ಆಗಿದ ತಕ್ಷಣ ನಿನಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಅದ್ರ ಬಗ್ಗೆ ಏನೋ ತಿಂಕು ಮಾಡೋಕ್ಕೆ ಹೋಗಬೇಡ ಅಂತ ಹೇಳೋದು. ಆಮೇಲೆ ನಾವು ಅಷ್ಟೇ ದೊಡ್ಡವರಾಗಿದ ತಕ್ಷಣ ಒಂದು ಹಸ್ಬೆಂಡ್ ವೈಫು ಮಕ್ಕಳ ಮುಂದೆ ಹೇಗಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವಾಗಲೂ ಫೈಟಿಂಗ್ ಆಗಿ ಇಟ್ಕೊಳ್ಳೋದು ಮತ್ತು ತುಂಬ ರೊಮ್ಯಾಂಟಿಕ್ ಆಗಿ ಇದಕ್ಕಿಂತ ಜಗಳ ಆಡ್ತಾಯಿದ್ರೆ ಮಕ್ಳಿಗೆ ಹೆಂಗಾಗ್ಬಿಡುತ್ತೆ ಅಂದರೆ, ದೊಡ್ಡವರಾದ್ಮೇಲೆ ನಾವು ಮದುವೆನೇ ಆಗಬಾರ್ದು ಅನ್ನೋ ಆ ಲೆವೆಲ್ಗೆ ಫ್ರಸ್ಟ್ರೇಷನ್ ಹೊರ್ಟೋಗುತ್ತೆ. ಸೊ ಇದೆಲ್ಲ ಮಕ್ಕಳ ಮುಂದೆ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ನಾನು ಹೇಳೋ ಪ್ರಕಾರ ಏನು ಗೊತ್ತಾ, ಮಕ್ಕಳ ಮುಂದೆ ನಾವು ಜಸ್ಟ್ ಬೆಸ್ಟ್ ಫ್ರೆಂಡ್ ಥರ ಇರಬೇಕು, ಮ್ಯೂಚುವಲಿ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಅವ್ರಿಗೇನು ಅನಿಸ್ಬೇಕು, ಹೌದಪ್ಪ ನಮ್ಮ ಪೇರೆಂಟ್ಸ್ ಎಷ್ಟು ಚೆನ್ನಾಗಿದ್ದಾರೆ. ಇನ್ಫ್ಯಾಕ್ಟ್ ನೋಡಿ, ಯಾವುದನ್ನ ಮನೇಲಿ ಗಂಡ ಹೆಂಡತಿ ಬರೀ ಜಗಳ ಆಡ್ತಿದ್ದಾರೆ ಅಂದರೆ ಮಕ್ಕಳ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ಅದನ್ನು ನಾವು ಯೋಚನೆ ಮಾಡಲ್ಲ. ನಾವೇನೋ ಸ್ವಲ್ಪ ಕಾಂಪ್ರಮೈಸ್ ಆಗೋದು, ಇಲ್ಲ ಹಸ್ಬೆಂಡ್ಗಳು ಕಾಂಪ್ರಮೈಸ್ ಆಗೋದ್ರಿಂದ ಮಕ್ಕಳ ಭವಿಷ್ಯ ಎಷ್ಟೋ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೋ ವಿಷಯನ ಮಕ್ಕಳ ಮುಂದೆ ಮಾತಾಡೋಕ್ಕೆ ಹೋಗಬಾರ್ದು. ಏನಾದರೂ ಪರ್ಸ್ನಲಾಗಿ ಮಾತಾಡಬೇಕು,
ಏನೋ ಒಂದು ಡಿಸ್ಪ್ಯೂಟ್ಸ್ ಇರುತ್ತೆ, ಡಿಸಗ್ರಿಮೆಂಟ್ಸ್ ಇರುತ್ತೆ, ಅಂದರೆ ಏನೋ ಇಷ್ಟ ಆಗ್ತಿಲ್ಲ ಅಂದರೆ ಹೋಗಿ ಒಂದು ವಾಕಿಂಗ್ ಹೋಗಿ ಮಾತಾಡಿ, ಅಥವಾ ಮಕ್ಕಳನ್ನ ಹೊರಗಡೆ ಕಳಿಸಿ, ಅದರಲ್ಲಿ ಏನು ದೊಡ್ಡದಿಲ್ಲ, ರೂಮಲ್ಲಿ ಕುತ್ಕೊಂಡು ಮಾತಾಡಿ. ಈ ರೀತಿ ಮಕ್ಕಳ ಮುಂದೆ ಆದಷ್ಟು ಎಲ್ಲ ಕಚ್ಚಡೋದು ಮತ್ತು ಫೈಟಿಂಗ್ ಆಡ್ತಾ ಇರೋದು ಮಕ್ಕಳನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ತಿಂಗಳಿಗೆ 1,00,000 ಸಂಪಾದನೆ ಮಾಡ್ಬೋದು, 2,00,000 ಸಂಪಾದನೆ ಮಾಡ್ಬೋದು. ಬಟ್ ಒನ್ಸ್ ನನ್ನ ಮಕ್ಕಳು ನಮ್ಮ ಕೈ ತಪ್ಪಿ ಹೋಗಿದ್ದಾರೆ, ಬಿಹೇವಿಯರ್ ವೈಸು, ಸ್ಟಡಿ ವೈಸು ಮತ್ತು ಕ್ಯಾರೆಕ್ಟರ್ ವೈಸು, ತುಂಬಾ ಓಪನಾಗಿ ಹೇಳ್ತಾ ಇದ್ದೀನಿ, ಅದೇನಾದರೂ ಕೈ ತಪ್ಪಿ ಹೋಗಿದ್ದಾರೆ ಅಂದರೆ ಒಂದು ಏಜ್ ಆದಮೇಲೆ ಅವ್ರು ವಾಪಸ್ ಬರೋದು ತುಂಬ ಕಷ್ಟ. ಡ್ರಗ್ ಅಡಿಕ್ಟ್ ಆಗ್ಬೋದು, ಆಲ್ಕೋಹಾಲ್ ಅಡಿಕ್ಟ್ ಆಗ್ಬೋದು, ಸಿಗ್ರೇಟು. ನಮ್ಮ ಹತ್ರ ಪ್ರೀತಿ ಸಿಗ್ತಾ ಇಲ್ಲ ಅಂದರೆ ಅವ್ರ ಫ್ರೆಂಡ್ಸ್ ಹತ್ರ ಪ್ರೀತಿ ಹುಡ್ಕಕ್ಕೆ ಹೋಗ್ತಾರೆ. ಆಮೇಲೆ ಅದು ಏನಾಗುತ್ತೆ ಅಂದರೆ ಅವ್ರು ಏನು ಹೇಳ್ಕೊಡ್ತಾರೆ ಆ ಥರ ಕಲಿತಾ ಹೋಗ್ತಾರೆ ಅವರು, ಪಾಸಿಟಿವ್ಸು ನೆಗೆಟಿವ್ಸು. ಸೊ ಆ ರೀತಿ ಹಾದಿ ತಪ್ಪದೇ ಇರಬೇಕು ಅಂದರೆ ನಾವೇ ಸ್ವಲ್ಪ ಎಚ್ಚೆತ್ಕೊಂಡು, ಏನೇ ಬಿಸಿ ಶೆಡ್ಯೂಲ್ ಇದ್ದರೂ ಪರವಾಗಿಲ್ಲ, ಮಕ್ಕಳ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಬೇಕು. ಇಂಪಾರ್ಟೆಂಟ್ ಇದು ವಿಡಿಯೋದು ಜಸ್ಟ್ ಏನು ಅಂದರೆ, ಮಕ್ಕಳ ಹತ್ರ ಮಾತಾಡಿ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ಓದಬೇಕು, ಹೆಂಗೆ ವ್ಯವಹಾರ ಮಾಡಬೇಕು, ಹೆಂಗೆ ಲೈಫ್ನ ಲೀಡ್ ಮಾಡಬೇಕು, ಅಕ್ಕ ತಂಗಿ ಜೊತೆ ಹೆಂಗಿರಬೇಕು, ಬೇರೆ ಹುಡುಗಿರ ಜೊತೆ ಹೆಂಗಿರಬೇಕು, ಹೆಣ್ಮಕ್ಳು ಗಂಡು ಮಕ್ಳ ಜೊತೆ ಹೆಂಗಿರಬೇಕು, ಪ್ರತಿಯೊಂದನ್ನು ನಾವು ಹೇಳಿಕೊಟ್ರೆ ಕಲಿಯೋದು ಅಲ್ವಾ. ಅವ್ರಿಗೇನು ಹುಟ್ಟಿದ ತಕ್ಷಣ ಅವ್ರಿಗೇನು ಬುದ್ಧಿ ಬರಲ್ಲ, ಸೊಸೈಟಿನ ನೋಡಿ ಕಲಿತಾರೆ, ಇಲ್ಲ ಅಂತಲ್ಲ. ಬಟ್ ಎಷ್ಟೋ ವಿಷಯಗಳನ್ನ ನಾವು ಹೇಳಿಕೊಟ್ರೆ ಅವರು ಕರೆಕ್ಟನ್ನು ಕಲಿತಾರೆ. ನಾವು ಹೇಳ್ಕೊಡದೇ ಇದ್ದರೆ ಪ್ರಪಂಚ ಕೆಟ್ಟದ್ದನ್ನು ಕಲಿಸ್ಬೋದು, ಬರೀ ಒಳ್ಳೆಯದೇ ಕಲಿಸುತ್ತೆ ಅಂತಲ್ಲ, ಮೆಜಾರಿಟಿ ಕೆಟ್ಟದ್ದನ್ನೇ ಕಲಿಸೋದು. ಅದನ್ನು ನೋಡಿ ಕಲಿತ್ಬಿಡ್ತಾರೆ. ಸೊ ನಾವೇ ಒಳ್ಳೆಯದೇ ಗೈಡ್ ಮಾಡಿದ್ರೆ ಒಳ್ಳೇದಲ್ವಾ. ಸೊ ಇದನ್ನು ಹೇಳಿ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಇದು ಪರ್ಪಸ್ಫುಲ್ಲಿ ಆ್ಯಸ್ ಎ ಟೀಚರ್, ಆ್ಯಸ್ ಎ ಪೇರೆಂಟ್ ರಿಕ್ವೆಸ್ಟ್ ಮಾಡ್ತಿರೋದು. ಪೇರೆಂಟಿಂಗು ತುಂಬಾ ಕಷ್ಟ, ಬಟ್ ಒಂದೊಂದು ಟೈಮಿಗೆ ನಾ ಕಷ್ಟ ತೊಗೊಂಡು ಮಕ್ಕಳನ್ನ ಕರೆಕ್ಟಾಗಿ ಬೆಳೆಸ್ಬಿಟ್ರೆ, ಒಂದು 20 ಒಂದು 18 ವಯಸ್ಸಾಗಿದ ತಕ್ಷಣ ಅವ್ರಿಗೆ ಒಳ್ಳೆ ಬುದ್ಧಿ ಬಂದುಬಿಟ್ರೆ ಅವ್ರ ಪಾಡಿಗೆ ಅವ್ರು ಬೆಳ್ಕೊತಾರೆ. ಅಲ್ಲಿವರೆಗೂ ನಾವು ಕರೆಕ್ಟಾಗಿ ಅವ್ರ ಹಿಂದೆ ಕಾಪಾಡಿಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಇಷ್ಟ ಆಗಿದರೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ಇದು ಬಂದು ಎಲೆಕ್ಟ್ರಿಕಲ್ ಟೂಲು ನಮ್ಮ ಹಸ್ಬೆಂಡ್ ಆರ್ಡ್ರ್ ಮಾಡಿ ತರಿಸಿದ್ದಾರೆ. ಸ್ವಲ್ಪ ಗ್ಲೂ ಗನ್ನು ಮತ್ತು ಮಲ್ಟಿಮೀಟರು ಇದೆಲ್ಲ ಮನೇಲಿ ಏನಾದ್ರು ಚಾರ್ಜರು ಅದು ಇದು ಮತ್ತು ಎಮರ್ಜೆನ್ಸಿ ಲೈಟು ರಿಪೇರಿ ಆಗ್ತಾಯಿದ್ರೆ ಇವರೇ ಮಾಡಿಬಿಡ್ತಾರೆ. ಇವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟೇ. ಸೊ ಮನೇಲಿ ಏನೇ ರಿಪೇರಿ ಆದರೂ ಇವರೇ ಮಾಡಿಬಿಡ್ತಾರೆ. ಸೊ ಅದಕ್ಕೆ ತರಿಸ್ಕೊಂಡಿದ್ದಾರೆ, 599 ರುಪೀಸ್ ಅಂತೆ. ಸೊ ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಿಂದಾಸಿಗಿರಿ, ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿ, ಖುಷಿಯಾಗಿರಿ. ಯಾವಾಗಲೂ ಬೈಯೋಕ್ಕೆ ಹೋಗಬೇಡಿ, ಬೈಬೇಕು ಇಲ್ಲ ಅಂತಲ್ಲ, ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರಲಿ ಅಂತ ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.